ಬರೀ ರೌಡಿಗಳ ತರ ಊರಲ್ಲಿ ಆವಾಜ್ ಹಾಕೊಂಡು ಓಡಾಡಕ್ ಬರುತ್ತೆ. ವಿದ್ಯೆ ಇದ್ದಿದ್ರೆ ಸಂಸ್ಕಾರ, ದೊಡ್ಡವರು ಗೌರವ ಕೊಡೋದು ಎಲ್ಲ ತಾನಾಗೆ ಬರ್ತಿತ್ತು. ನಂಗೆ ಇತ್ತೀಚೆಗೆ ಅವ್ರು ಬದಲಾಗ್ತಾರೆ ಅಂತ ಅನ್ಸ್ತಿತ್ತು. ಆದ್ರೆ ಈಗ ಅವ್ರ ಮೇಲೆ ಇದ್ದಿದ್ದ ಭರವಸೆನೇ ಸತ್ತು ಹೋಯ್ತು. ನಮ್ಗೊಂದು ಕಷ್ಟ ಅಂತ ಬಂದಾಗ ತಾನೇ ಮುಂದೆ ಬಂದು ಸಹಾಯಕ್ಕೆ ಕೈ ಜೋಡ್ಸವ್ನಿ. ದೊಡ್ಡವ್ರಿಗೆ ಗೌರವನೇ ಕೊಡಕ್ಕಿಲ್ಲ ಅಂದಲ್ಲ, ಅದು ತೆಪ್ಪು ಕಣವ. ಆ ಹುಡುಗ ಒಂದೇ ಸುಕ್ಕುವೆ ದೊಡ್ಡವ್ರ ಮ್ಯಾಗ ಜೋರ್ ಮಾಡಿದ್ದನ್ನ ನಾ ಕಾಣೆ. ಯಾಕೆ ಬಾವನ್ ಮೇಲೆ ಕೈ ಮಾಡಿರ್ಲಿಲ್ವಾ? ಮಾಡಿ ತೆಪ್ಪನ ಇನ್ನೊಬ್ರಿಗೆ ತಲೆ ಕಟ್ಟೋ ಜನವೇ ಜಾಸ್ತಿ. ಆದ್ರೆ ತಾನು ಮಾಡಿದ ತೆಪ್ಪನ ಒಪ್ಕೊಳ್ಳೋ ಗುಣ ಆಯ್ತಲ್ಲ, ಅದು ದೊಡ್ಡದು. ಹಾಗಿದ್ರೆ ತಪ್ಪು ಮಾಡಿ ಒಪ್ಕೊಂಡ್ಬಿಟ್ರೆ ದೊಡ್ಡವರಾಗ್ಬಿಡ್ತಾರತ್ತೆ. ನಾನು ಈ ವಿಷಯನ ಒಪ್ಪೋದಿಲ್ಲ. ಗೊತ್ತಿಲ್ಲದೆ ಮಾಡಿದ ತೆಪ್ಪನ ಚಮಸ್ದೆ ಹೋದ್ರೆ ಜಗತ್ನಾಗೆ ಯಾರು ಒಂದಾಗ ಬಾಳ್ವೆ ಮಾಡಕ್ ಆಗಲ್ಲ ಅಳಿಯೋ. ಅಂದ್ರೆ ಓದ್ದವ್ರು ಮಾಡಿದ್ರೆ ಸರಿ, ಓದ್ದೆ ಇಲ್ದವ್ರು ಮಾಡಿದ್ರೆ ತೆಪ್ಪು ಅಂತ ಹೆಂಗ್ ಹೇಳೋಕಾಯ್ತದೆ ಅಳಿ. ಅಂದ್ರೆ ಮನುಷ್ಯನ್ಗೆ ಇದ್ದೇ ಮುಖ್ಯನೇ. ಆದ್ರೆ ಓದೋದು ಬರೆಯೋದು ಅಷ್ಟೇ ಇದ್ದೇ ಅಲ್ಲ. ಬದುಕಿನ ಅನುಭವ ಬೇಕು. ಪುಸ್ತಕ ಲಾಂದ್ರ ಇದ್ದಂಗೆ, ಅದು ಕತ್ಲೆಯಲ್ಲಿ ನಡೆಯೋನ್ಗೆ ದಾರಿ ತೋರ್ತದೆ. ಅನುಭವ ಕಣ್ಣಿದ್ದಂಗೆ, ಲಾಂದ್ರ ನೋಡಕ್ಕೆ ಕಣ್ಣು ಬೇಕಂತಾಯಿ. ನೀನ್ ಹೇಳ್ತಿರೋದು ಸರಿನೇ ಇದೆ ಅವ್ವ, ಆದ್ರೆ ಅದು 50 ವರ್ಷದ ಹಿಂದೆ. ಈಗ ಅನುಭವ ಅನ್ನೋದು ಅಂಗ ಎಲೆ ಇದೆ. ತಿಳ್ಕೊಳಕ್ ಆಗದೆ ಇರೋಂಥದ್ದು ಏನೂ ಇಲ್ಲ. ಮುಂಚೆ ಆಗಿದ್ರೆ ಕೂಲಿ ಕೆಲಸ ಮಾಡ್ಕೊಂಡೆ ಬದುಕ್ಬೋದಿತ್ತು. ಆದ್ರೆ ಈಗ ಅದಕ್ಕೂ ವಿದ್ಯೆ ಬೇಕು, ಸರ್ಟಿಫಿಕೇಟ್ ಬೇಕು. ಓದೋದಕ್ಕೆ ಆಸಕ್ತಿ ಇದ್ರೂ ಅವಕಾಶ ಸಿಗ್ಲಿಲ್ಲ ಅನ್ನೋರ್ ಮೇಲೆ ಕನಿಕರ ತೋರಿಸ್ಬೋದು. ಆದ್ರೆ ಇವ್ರಿಗೇನ್ ಕಮ್ಮಿ ಆಗಿತ್ತು? ಆ ಬಂಗಾರಮ್ಮ ದುಡ್ಡನ್ನ ಬಡ್ಡಿಗೆ ಬಿಟ್ಟು ಬಡವ್ರ ರಕ್ತ ಹೀರ್ತಿರೋದಕ್ಕೆ ಸರಸ್ವತಿ ಇವ್ರ ಮನೆ ಹೊಸಲು ಕೂಡ ತುಳಿಲಿಲ್ಲ ಅನ್ಸತ್ತೆ. ನೀನ್ ಮಾತಾಡ್ಬೇಡ. ನೀನ್ ಯೋನು ಮಾತಾಡಕ್ಕಿಲ್ಲ ಅಂತಲೇ ನನಗೆ ಗೊತ್ತು. ಆ ಬ್ಯಾಗ್ನಾಗೆ ಸುಮ್ಕೆ ಇದೆಯಲ್ಲ ಬಿಡು. ನಾನು ಓದಿಲ್ಲ ಅನ್ನೋ ವಿಷಯನ ಅವಳಿಗೆ ಮೊದಲೇ ಹೇಳ್ಬೇಕಿತ್ತು. ಮುಚ್ಚಿಟ್ಟು ಸುಳ್ಳು ಹೇಳಿದಕ್ಕೆ ಅವಳು ಕೋಪ ಬಂದೈತೆ. ಬಾ ಅಂದ್ರೆ ಇನ್ಮ್ಯಾಕ ಅವಳು ಯೋನೆ ಆದ್ರೂ ನೀನ್ ಅನ್ನಿಸ್ಕೊಂಡು ನಿಂತ್ಕತಿಯ. ಓದಿಲ್ಲ ಅನ್ನೋದು ಅಪರಾಧ ಅಲ್ಲ ಕಲಕಂಟಿ. ಒಬ್ರನ್ನ ನಿಲ್ಸಿ ಎಲ್ರ ಮುಂದೆ ಅವಮಾನ ಮಾಡ್ತಾರಲ್ಲ, ಅದು ಅಪರಾಧ. ಆಟೆಲ್ಲ ಕಾನೂನು ಮಾತಾಡ್ತಾಳೆ. ಅವಳಿಗೆ ಈಟು ಗೊತ್ತಾಗಕ್ಕಿಲ್ವಾ? ಯಾಕೆ ನನ್ ಯೋಟ್ ಸಿಟ್ಟೈತೆ ಅಂದ್ರೆ ನೀನೇನ ಅವಳಿಗೆ ತಾಳಿ ಕಟ್ಟಿರ್ಲಿಲ್ಲ ಅಂದ್ರೆ. ಅವ್ವ, ಆ ಮಾರನ್ನ ಅವ್ರ ಮನೆಗೆ ಕರ್ಕೊಂಡೋಗಿದ್ದ. ನಮಸ್ಕಾರ ಪುಟ್ಟಕ್ಕ, ಸೌಖ್ಯ ತಾನೆ? ಸ್ವಾಮ್ಯಾರೆ, ಇವ್ರನ್ನ ಮಾಡಿ ಅಂದ್ರು. ಪುಟ್ಟಕ್ಕ, ನೀವು 2 ಜೋಡಿ ಬರುತ್ತೆ ಅಂತಲ್ಲ ಹೇಳಿದ್ದು? ಇವ್ರ ಜೋಡಿ ಎಲ್ಲಿ? ಇಲ್ಲ ಪುರೋಹಿತ್ರ, ಅವ್ರು ಬರಲ್ಲ. ಬರಲ್ವಾ? ಇಲ್ಲ ಇಲ್ಲ, ಅವಳು ಸುಮ್ಕೆ ಹೇಳ್ತಾವಳೆ. ಅವರುವೆ ಬತ್ತಾವ್ರೆ. ನಾನಾಟ ಯೋಳಿನೋ ಅವನು ನಿಂತವ ಯೋಳೋದ್ನ ನನ್ಗೊಂದ್ ಮಾತ್ನು ಯೋಳ್ದಂಗ್ ಅವನೆ.
ಅವನ್ ತಾಯಿಗೆ ಕೊಡೋ ಬೆಲೆ ಇಷ್ಟೇನೇನ್ರಿ? ಬಂದಾರ ಹೋಗೋವಾಗ ನಿನ್ಗೆ ಏಳು ಹೋದ್ರೆ ನೀನೆಲ್ಲಿ ಬೇಸರ ಮಾಡ್ಕೋತೇನೋ ಅಂತ ನಿನ್ಗೆ ಹೇಳ್ದೆ ಹೋಗವನೆ. ಬ್ಯಾಸರ ಏನೋ ಆಗ್ತೈತೆ ರೀ, ಆದ್ರೆ ಹೇಳ್ಬಿಟ್ಟು ಹೋಗುವಾಗ ಆಗೋ ಬ್ಯಾಸರಕ್ಕಿನ್ನ ಹೇಳ್ದೇನೆ ಹೋಗ್ಬಿಟ್ರೆ ಆಗೋ ಬ್ಯಾಸರ ಸ್ಯಾನೆ ನೋವು ಕೊಡ್ತೈತೆ. ಆಗ ಬಂದು ಓದಕ್ಕೆ ಬರೋಕ್ಕಿಲ್ಲ. ಕೊಕ್ಕೋ, ನೀನು ಹಿಂಗೆ ಮಾಡ್ತೀಯ ನಾನು ಅನ್ಕೊಂಡೇ ಇರಲಿಲ್ಲ. ಒಂದು ಪಕ್ಷದಾಗ ಏನೇ ನಿಮ್ಮ ಮಕ್ಕಳಿಗಿಂತ ನಂಗೆ ಸಾನೆ ಅಂದರೆ ನಿಮ್ಮ ಮಕ್ಕಳಿಗಿಂತ ಸಾನೆ ಅರ್ಥ ಮಾಡ್ಕೊಂಡಿರೋ ಫ್ರೆಂಡು ನೀನೇ. ನಿಮ್ಮ ಮಕ್ಕನ ಪಟಾಯಿಸೋಕ್ಕೆ ನೀನು ಏನು ಸಹಾಯ ಮಾಡಿಲ್ಲ ನನಗೆ. ಈಗ ನೀನೇ ಮಾತಾಡಿಲ್ಲ ಅಂದ್ರೆ ಹೆಂಗೆ ಕೊಕ್ಕೋ? ಮತ್ತೆ ರಾಜಿ ಆಗೋಮ್ಮ ಫ್ರೆಂಡ್ಸ್. ಇಬ್ರು ನಿಮ್ಮ ಸೇವತಿಯವರಿಗೆ ಕುಂಕುಮ ಇಡಿ. ದಂಪತಿಗಳು ಕುಂಕುಮ ಇಟ್ಕೊಳ್ಳಿ. ದೇವ್ರೆ, ಈಗ ದಿವಸ ನನ್ನ ಮಕ್ಕಳು ಕಷ್ಟಪಟ್ಟು ಸಾಕು. ಇನ್ಮ್ಯಾಕಾದ್ರೂ ಇವ್ರನ್ನ ಯಾವಾಗಲೂ ಸಂದಾಕಿಟ್ಟಿರಪ್ಪ. ಪುಟ್ಟಕ್ಕ, ಪ್ರಸಾದ ತಗೊಳ್ಳಿ. ಎಲ್ಲ ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾರೆ. ಮಾರ, ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ಯಾರು ಇವನು? ಅಮರ, ಇವನೇ ನಮ್ಮ ದೊರೆ ವಿಡಿಯೋ ಮಾಡಿ ಇಡೀ ಊರಿಗೆ ಗೊತ್ತಾಗಂಗೆ ಮಾಡಿದ್ದು. 2 ಬಾರ್ಸ್ ಹೇಳ್ಕೊಂಡ್ ಬಂದಿದ್ದೀನಿ. ತಪ್ಪಾಯ್ತು ಅಮ್ಮರೆ. ಬಾರ, ಕೊಟ್ಬಿಡಿ ಅವನ್ನ. ವಾಗ್ಲಿ ವಾಗ್ಲಾ ಅಮ್ಮರೇ, ಬಿಡು ಮಾರ ಅವನ್ನ. ನಮ್ಮವ್ರೆ ಸರಿ ಇಲ್ಲ ಅಂದ ಮ್ಯಾಕೆ ಬ್ಯಾರವ್ರ ತ್ಯಪ್ಪೋ ಸರಿನೋ ಅಂತ ನಾವೆಂಗ್ ಹೇಳಕ್ಕಾಯ್ತದೆ? ಹೋಗ್ಲಿ ಬಿಡು. ಹುಷಾರಾಗಿರೋ ಮಗನೇ. ಅಮ್ಮವ್ರೆ, ಈ ಮನೆ ಉಪ್ತಿದ್ದೀವಿ ಅಂತ ಸಲಿಗೆಯಿಂದ ಹೇಳ್ತಾ ಇದ್ವಿ. ನಮ್ಮ ದೊರೆ ಅವ್ವ ಅಂದ್ರೆ ಪ್ರಾಣ ಬಿಡೋರು. ಒಂದ್ಕಿತನೂ ನಿಮ್ಗೆ ಎದುರಾಡ್ದವ್ರೆ ಅಲ್ಲ, ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ದವ್ರೆ ಅಲ್ಲ. ಅಂಥದ್ರಾಗೆ ಹಿಂಗೆಲ್ಲ ನಡ್ಕೊಂಡವ್ರಂದ್ರೆ ಇದಕ್ಕೆಲ್ಲ ಕಾರಣ ಆ ಹುಡುಗಿನೇ ಅಲ್ವಾ? 50 ಜನ ನುಗ್ಗಿದ್ರು ಒಂದೇ ಕಿತ ಬಡ್ದು ಬಾಯಿಗೆ ಹಾಕೊಡೋ ನಮ್ಮ ದೊರೆಗೆ ಹಿಂಗಾಗ್ಬಾರ್ದಾಗಿತ್ತು. ಇದಕ್ಕೆಲ್ಲ ಹುಡುಗಿನೇ ಕಾರಣ. ಆ ಹುಡುಗಿ ಏನಾದ್ರು ನಿಮ್ ಸೊಸೆ ಆಗಿಲ್ಲ ಅಂದಿದ್ರೆ ಅವ್ರು ಸುಮ್ಮನೆ ಬಿಡ್ತಾ ಇದ್ದಿಲ್ಲ. ಹುಲಿ ಹಂಗಿದ್ ನಮ್ ದೊರೆ ಆ ವಿಡಿಯೋನಾಗೆ ಅವಳ ಮುಂದೆ ಹೆಂಗ್ ನಿಂತಿದ್ರು ಗೊತ್ತೇನವ್ವ? ನನ್ ಕಣ್ಣಾಗೆ ನೀರು ಬಂತು. ಅವಳು ಪುಟ್ಟಕ್ಕನ್ ಮಗಳಾಗ್ದೇವಾಗಿದ್ದಿದ್ರೆ ಇಟ್ಟು ದಿನದ ಗಂಟ ನಾನು ಅವಳನ್ನ ಸುಮ್ಕೆ ಬಿಡ್ತಿರ್ಲಿಲ್ಲ ಬಿಡು. ಕೈ ಚಾಚಿ ನೀರ್ ಸಿಗದೆ ಜನ ನಗೋ ತರ ಮಾಡ್ಕೊಬೇಡ ಕಣಪ್ಪ.
ಸುಳ್ಳಿಗೆ ಶೂಲ ಅಂತಾರೆ ಈ ತಾಯಿನ. ಯೋಚನೆ ಮಾಡು. ಹಾವು ಮುಂಗ್ಸಿ ಕತೆನಾಗೆ ಲೋಕದ ಕಣ್ಣಿಗೆ ಮುಂಗ್ಸಿನೇ ತೆಪ್ ಮಾಡ್ದಂಗೆ ಕಾಣೋದು. ನೋಡಿದ್ದು ಸುಳ್ಳಾಯ್ಬೋದು, ಕೇಳಿದ್ದು ಸುಳ್ಳಾಯ್ಬೋದು, ಆದರೆ ನಿನ್ನ ಮನಸ್ಸಿಗೆ ಗೊತ್ತು ನೀನು ಯಾರು ಅಂತ. ಧೈರ್ಯವಾಗಿ ಹೋಗಿ ಕೈ ನೀಡು. ನಿನ್ನ ಮಾತಿನಾಗೆ ಮನಸ್ಸಿನಾಗೆ ಸತ್ಯನೇ ತುಂಬ್ಕೊಂಡಿದ್ರೆ ಭಾಗೀರಥವ್ವ ನಿನ್ನ ಕೈ ತುಂಬ ಬಿಡ್ತಾಳೆ. ಹೋಗು. ಅಬ್ಬಾ ಭಗೀರಥವ್ವ, ನಾನು ಹೊಡೆದಾಟ ಬಡ್ದಾಟ ಮಾಡಿವ್ನಿ, ಆದ್ರೆ ಅನ್ಯಾಯ ಮಾಡಲಿಲ್ಲ. ಪ್ರೀತಿ ಪಡ್ಕೊಳಕ್ಕೆ ಸಾನೆ ಸುಳ್ಳು ಹೇಳಿವ್ನಿ, ಆದ್ರೆ ಈಗ ಕ್ಷಣಕ್ಕೆ ನಾನು ಸತ್ಯವಾಗಿ ನಡ್ಕತಾ ಇವ್ನಿ. ಮುಂದೆ ಹಂಗೆ ಬದುಕಬೇಕು ಅಂತ ನಿರ್ಧಾರ ಮಾಡಿವ್ನಿ. ಈಗ ನೀನು ನನ್ನ ಕೈಗೆ ಸಿಗ್ನಿಲ್ಲ ಅಂದ್ರೆ ಅದು ನನಗಾಗೋ ಅವಮಾನ ಅಲ್ಲ, ನನ್ನ ಮೆಸ್ ಮ್ಯಾಕಿಟ್ಟಿರೋ ಪ್ರೀತಿಗಾಗೋ ಅವಮಾನ. ಭಾಗೀರಥವ್ವ, ಹೆಸರಲ್ಲೇ ಇಷ್ಟೊಂದು ಸುಳ್ಳಿದೆ, ಇನ್ನು ನಿಮ್ಗೆ ನೀರು ಸಿಗುತ್ತಾ? ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡಿದವ್ರಿಗೆಲ್ಲ ತೀರ್ಥ ಸಿಕ್ಬಿಟ್ರೆ ಆ ದೇವ್ರನ್ನ ಯಾರಾದ್ರೂ ನಂಬ್ತಾರಾ? ಅವ್ವ, ಸ್ವಲ್ಪ ನೀರ್ ಕೊಡವ, ಬಾಯಾರಿಕೆ ಆಗ್ತಿದೆ. ತಕ್ಕ ಯಾವಾಗ್ಲೂ ವಟ ವಟ ಅಂತಿದ್ರೆ ಇನ್ನೋನಾಯ್ತದ. ನೀನ್ ಅಳಿಯಂದ್ರು ಕರೆದ್ರು ಅಂತ ಅಷ್ಟೇ ನೀನ್ ನಮ್ನ ಜೀಪ್ ಹತ್ಸಿದ್ದು. ಇಲ್ಲ ಅಂದಿದ್ರೆ ಬೆಳಗ್ಗೆ ತರ ಬಸ್ಸಲ್ಲೇ ಬರ್ಬೋದಿತ್ತು. ಬಸ್ನಾಗ ಹೋಗಿದ್ರೆ ಕೂಡ್ ರಸ್ತೆನ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಡಿತೀವಿ, ನಮ್ಗೆ ಶಕ್ತಿ ಇಲ್ವಾ? ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೆ. ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಸರಿ ಅಲ್ವಾ ನಿಂಗೆ? ನನ್ಗೇನ್ ಬೇಜಾರಿಲ್ಲ. ನೇಹ ಅಕ್ಕ ಅವಳ ಗಂಡನ ಮೇಲಿರೋ ಕೋಪನ ನನ್ ಮೇಲೆ ಹಾಕ್ತಿದ್ದಾಳೆ ಅಲ್ವಾ ಅಕ್ಕ? ಅವ್ವ, ಇನ್ನು ಅರ್ಧ ಕಿಲೋಮೀಟರ್ ಆದ್ರೆ ಚಿಕ್ಕಸಿಂಗೆರೆ ಬಸ್ ಸ್ಟಾಪ್ ಬರ್ತದೆ, ಅಲ್ಲಿ ನಿಲ್ಸ್ಬಿಡ್ತೀನವ್ವ. ಯಾಕಪ್ಪ, ಏನಾರ ಕೆಲಸ ಇತ್ತಾ? ಇಲ್ಲ ಇಲ್ಲ, ನಮ್ ಕೊಕ್ಕೋನ ಬಸ್ ಹಚ್ಬಿಡಮ್ಮ. ನಾನ್ ಏನು ಮಾತಾಡಲ್ಲ, ನಡೀರಿ ಸುಮ್ನೆ. ಅಲ್ಲ ಕೊಕ್ಕೋ, ಮೊದ್ಲೇ ಇಕ್ಕಟ್ಟು, ಅದಕ್ಕೆ ನೀನ್ ಇಳ್ಕೊಬಿಟ್ರೆ ಒಂದ್ ಉರುಳಿ ಮೂಟೆ ಖಾಲಿ ಆದಷ್ಟು ಜಾಗನೂ ಮಿಕ್ತದೆ, ನಮ್ ಗಾಡಿ ತೂಕನೂ ಕಡಿಮೆ ಆಗ್ತದೆ, ಅವ ನಾವು ಆರಾಮಾಗಿ ಹೋಗ್ಬೋದು. ನಾನೇನೋ ತಮಾಷೆಗೆ ಹೇಳಿದ್ರೆ ಇವ್ರು ನನ್ನ ಬಸ್ ಹತ್ಸೋ ಥರನೇ ಇದಾರಲ್ಲಪ್ಪ. ನಾನು ಒಬ್ಳೆ ಬಸ್ಸಲ್ಲಿ ಹೋಗ್ಬೇಕಾ? ಅಬ್ಬ, ಜೀಪ್ಗಿಂತ ಬಸ್ ವಾಸಿ ಅಂತ ಹೇಳ್ದೆ. ನಾನು ಒಬ್ಳೆ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿಲ್ವಲ್ಲ. ಪಾಪ, ನೀವೆಲ್ಲರೂ ಜೀಪಲ್ಲಿ ಬರುವಾಗ ನಾನು ಹೇಗವ ಒಬ್ಳೆ ಬಸ್ಸಲ್ಲಿ ಆರಾಮಾಗಿ ಬರ್ಲಿ? ಇಕ್ಕಟ್ಟಾದ್ರೂ ಪರವಾಗಿಲ್ಲ, ನಾವೆಲ್ಲರೂ ಜೀಪಲ್ಲೇ ಹೋಗೋಣ.
ಓ, ಈ ಹಾಡಾ? ಈ ಹಾಡಂದ್ರೆ ಇಲ್ಲಿರೋ ಒಬ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಹಾಡ್ ಬಂದ್ರೆ ಸಾಕು, ಏನೇ ಕೆಲಸ ಮಾಡ್ತಿದ್ರು ಅರ್ಧದಲ್ಲೇ ಬಿಟ್ಟು ಬಂದು FM ಮುಂದೆ ಕೂತ್ಬಿಡೋರು. ಅಬ್ಬಾ, ನೀನ್ ಮೊಬೈಲ್ ತಗೊಂಡಾಗ ನಿಂಗೆ ಗೊತ್ತಿಲ್ದಂಗೆ ಕೂಡಿಟ್ಟಿದ್ 30 ರೂಪಾಯಲ್ಲಿ ಈ ಹಾಡ್ನ ಕಾಲರ್ ಟ್ಯೂನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು. ಯಾರೇ? ಅವ್ವ, ಈ ಹಾಡಿನ ನಂಬರ್ 1 ಫ್ಯಾನ್ ನಮ್ ಸ್ನೇಹಕ್ಕ. ಸಮಯ ಬದಲಾಗ್ತಿದ್ದಂಗೆ ಮನುಷ್ಯನ ಇಷ್ಟಗಳು ಬದಲಾಗ್ತವೆ. ಅಕ್ಕ, ನಾವಾದ್ರೂ ಕೇಳಿಸ್ಕೊತಿದ್ವಿ, ಆನ್ ಮಾಡೆ. ಅಯ್ಯೋ ದೇವ್ರೇ, ಏನಾಯ್ತವ? ಹೇಳವ. ನಮ್ಮ ಹೆಸರಿಗೆ ಬೆಂಕಿ ಬಿದ್ದೈತಂತೆ ಗಣಪ್ಪ. ಅಯ್ಯೋ ಅಯ್ಯೋ, ಏನವ ಹೇಳ್ತಿದ್ಯಾ? ಅಯ್ಯೋ ಅಯ್ಯೋ, ಏನೂ ಆಗಿರಲ್ಲವ, ಸುಮ್ಮನೆ ಅಳ್ಬೇಡ. ಸುಟ್ಟೋಯ್ತದಲ್ಲಪ್ಪ. ಅಯ್ಯೋ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ಮೆಸ್ಬಿಟ್ಟು ಹೋಗ್ಬಾರ್ದಿತ್ತು. ಅಯ್ಯೋ, ರೀ ದೊಡ್ಡಯ್ಯ, ಬರ್ರಿ ಇಲ್ಲಿ. 12 ಗಂಟೆ ಮೇಲೆ ಬೀಟ್ಸ್ ಹೋಗಿ ಬರ್ರಿ. ಇದ್ಯಾರಿದು ಅನ್ನೋನ್ ನಂಬರು? ವಿಡಿಯೋ ಕಳಿಸಿದ್ದಾರೆ. ಅರೆ, ಇದು ಪುಟ್ಟಕ್ಕನ ಮೆಸ್ ಅಲ್ವಾ? ಇವನು ಯಾರು? ಹಲೋ, ಅಪ್ಪ ಎಲ್ಲಿ? ಅಪ್ಪ, ಅಪ್ಪ ಎಲ್ಲಿದ್ಲು? ಅಪ್ಪ, ಅಪ್ಪ, ಅತ್ತೆ ಅತ್ತೆ, ಅಯ್ಯೋ ನನ್ನ ಮೆಸ್ಸು ಆಯ್ತಲ್ಲಪ್ಪ. ಅಯ್ಯೋ ನನ್ನ ಮೆಸ್ಸು, ಅಯ್ಯೋ ನನ್ನ ಮೆಸ್ಸು ಐತೆ ಚಾಮುಂಡವ್ವ. ನನ್ನ ಮೆಸ್ಸು ಆಯ್ತಲ್ಲಯ್ಯಪ್ಪ.
ಪುಟ್ಟಮ್ಮಿಗೋಸಿ ಸಮಾಧಾನ ಮಾಡಮ್ಮ ಅಂತ. ಸುಮ್ಕೆ ನಿಂತ್ಕೋ. ಅಯ್ಯೋಯ್ಯೋ, ಎಂತ ಅನಾಹುತ ಆಗೋಗೈತೆ ಏನ್ರಪ್ಪ? ಯಾರೋ ನೋಡ್ಕೊಳ್ಳಿಲ್ವಾ? ಇಡೀ ಮೆಸ್ಸೆ ಬೂದಿ ಆಗೋಗೈತೆ. ಮನಸ್ನಾಗೆ ಬೇರೆ ಏನೋ ಮಡಿಕೊಂಡು ಮಾತಾಡ್ತಾ ಇರಂಗೈತೆ. ಏನ್ ಗೌಡ್ರ ಹೆಂಗ್ ಮಾತಾಡ್ತಾ ಇದ್ದೀರಾ? ಮನ್ಸಲ್ಲಿ ನಾನು ಏನ್ ಮಾಡ್ಕೊಂಡ್ ಮಾತಾಡ್ಲಿ? ಪಾಪ ಪುಟ್ಟಕ್ಕ ನೊಂದ್ಕೊಂಡವ್ರೆ, ನೀವ್ ನೋಡ್ರಿ ಹೆಂಗ್ ಮಾತಾಡ್ತಾ ಇದ್ದೀರಲ್ಲ. ಏನ್ ಗೋಪಾಲಣ್ಣ ಸುಮ್ಕೆ ನಿಂತ್ಕೊಬಿಟ್ಟೆ? ನೀನ್ ಹೆಂಡ್ರು ಯಾರನ್ನು ಸಮಾಧಾನ ಮಾಡಬೇಡ ಅಂತ ಹೇಳಿ ಕರ್ಕೊಂಬಂದಿರಂಗೈತೆ ಅಲ್ವಾ ಗೋಪಾಲ? ಏನು ತಲೆಗೊಂದೊಂದು ಮಾತಾಡ್ತಾ ಇದ್ದೀರಾ? ಹಿಂಗ ಆಗೋಯ್ತಲ್ಲ ಅನ್ನೋ ದುಃಖ ನಮಗೂ ಐತೆ. ನಾವು ನಿಮ್ಮಂಗೆ ತಾನು ಬಂದು ನಿಂತಿರೋದು. ಆದ್ರೆ ನಿನ್ ಹೆಂಡ್ರ ಮುಖದಲ್ಲಿ ದುಃಖ ಕಾಣ್ತಿಲ್ಲ. ಎಲ್ಲ ನಿನ್ನ ಸಂತಾಪ ಸೂತ್ಸವ ಅಂತ ಬಂದ್ರೆ ಸೂಜಿ ಸುಸ್ತಾಗಿ ಮಾತಾಡ್ತಿರಲ್ಲ. ಏನ್ರಯ ಆಗೈತೆ ನಿಮ್ಗೆಲ್ಲ? ಪುಟ್ಟಕ್ಕ, ನಾನ್ ಬಂದಿದ್ದು ನಿನ್ನ ಮಾತಾಡ್ಸಕ್ಕೆ ಅಂತ. ನಿನ್ ದುಃಖ ನಂಗೆ ಅರ್ಥ ಆಯ್ತದೆ. ಹೊಸ ಸಮಾಧಾನ ಮಾಡ್ಕೊ. ಹಿಂಗ್ ಮಾಡ್ದವ್ರು ಖಂಡಿತ ಉದಾರ ಆಗಕ್ಕಿಲ್ಲ. ಅವ್ರಿಗೆ ನನ್ ಶಾಪನೆ ತಡ್ತೈತೆ. ಆ ಶಾಪ ತಟ್ಟೋದು ನಿಮ್ಗೆ ಅಂತ ಅನಿಸ್ತಿದೆ. ಏಯ್, ಏನೇ ಅಂದೆ? ಏನೇ ಅಂದೆ? ಅಜ್ಜಿ, ನಮ್ಮ ಮೆಸ್ಸಗ್ ಬೇಕು ಅಂತಾನೆ ಬೆಂಕಿ ಹಾಕಿದ್ದಾರೆ. ನಮ್ಮ ಮನೇನ ಕಂಡ್ರೆ ಆಗದೆ ಇರೋರು ಇನ್ಯಾರಿದ್ದಾರೆ ಈ ಊರಲ್ಲಿ? ಏನ್ ಮಾತಾಡ್ತಿದ್ಯಾ? ನಾಲ್ಗೆ ಉಸಾರಾಗಿರ್ಲಿ, ನಾವ್ಯಾಕೆ ಬೆಂಕಿ ಹಾಕ್ತಿವಿ? ಈ ರಾಜಮನೆ ಬೆಂಕಿ ಹಚ್ಚಿ ಯಾವ್ದು ಗೊತ್ತಾಗ್ಬಿಟ್ಟು ನಾಟಕ ಆಡಕ್ ಬಂದವಳೆ. ಯೋ, ನನ್ ಮ್ಯಾಕೆ ಇಳಿಸಲದೆಲ್ಲ ಹೇಳಿದ್ರಲ್ಲ, ಮೆಸ್ಸಿಗೆ ಬೆಂಕಿ ಹಚ್ಚಿದ್ ಯಾರು ಅಂತ ನನಗ್ ಗೊತ್ತೈತೆ. ಯಾರು ಅಂತ ಮೊದಲು ಪುಟ್ಟಕ್ಕಂಗೆ ತೋರಿಸ್ತೀನಿ, ಆಮ್ಯಾಕಿಂತ ನೀವೆಲ್ಲ ನೋಡ್ಕೊಳ್ಳಿ. ಮಕ್ಕ ಸರಿಯಾಗಿ ಕಾಣ್ತಾ ಇಲ್ಲ. ನನಗ್ ಕಾಣಿಸ್ತಾ ಐತೆ. ಅವ್ರು ಯಾರು ಅಂತ ನನಗ್ ಗೊತ್ತೈತೆ. ಅಟೆ ಯಾಕೆ, ಇಲ್ಲಿರೋ ಇನ್ನೊಬ್ಬರಿಗೂ ಗೊತ್ತೈತೆ. ಅಟೊಂದೆಲ್ಲ ತಲೆ ಕೆಡ್ಸ್ಕೋಬೇಡಿ, ನಾನೇ ಹೇಳ್ತೀನಿ. ಇವ್ರು ಬಂಗಾರಮ್ಮನ್ ಕಡೆಯವನು. ಹಂಗಾದ್ರೆ ಈ ಕೆಲಸ ಮಾಡಿಸಿದ್ದು ಬಂಗಾರಮ್ಮನೆಯ? ಪುಟ್ಟಕ್ಕನ 2ನೇ ಮಗಳು ಬಂಗಾರಮ್ಮನ್ ಮಾಡಿರೋ ಅವಮಾನ ಒಂದ 2? ಅದಕ್ಕೆ ಸರಿಯಾಗಿ ಸೈಡ್ ತಿರ್ಸ್ಕೊಂಡವ್ರೆ. ಯಾಕಪ್ಪ ಮಾತೆ ಬರ್ತಾ ಇಲ್ಲ? ಪುಟ್ಟಕ್ಕ, ನೀನೇ ಕೇಳು.
ನೀವು ಬರೋಕ್ಕೂ ಮುಂಚೆ ಎಲ್ಲಾ ತರದ್ರಲ್ಲೂ ಚೆನ್ನಾಗಿದ್ದ ನಮ್ಮ ಮನೇನ ಹಾಳು ಮಾಡ್ಬಿಟ್ರಲ್ಲ ನೀವು. ನಿಮ್ಗೂ ನಿಮ್ಮ ಅವ್ವಂಗೂ ಈ ಊರಲ್ಲಿ ಯಾರು ಖುಷಿಯಾಗಿರೋದು ನೋಡಕ್ಕೆ ಆಗಲ್ಲ ಅಲ್ವಾ? ಇಷ್ಟಕ್ಕೆಲ್ಲ ನೀವೇ ಕಾರಣ. ನೀವ್ ಹೇಳಿದ ಸುಳ್ಳೇ ಕಾರಣ. ನಿಮ್ಮಂತವ್ರನ್ನ ನಾನು ಅವ್ವ ಇಂಥ ಕೆಲಸ ಮಾಡಿರಕ್ಕಿಲ್ಲ. ಆ ಮಾರ ಓ ಆ ಮಾರನ ನಿಮ್ಮವ್ವ ಈ ಕೆಲ್ಸಕ್ಕೆ ಅಂತಾನೆ ಕರ್ಸ್ಕೊಂಡಿದ್ದ? ನಿಂತ್ಕೊಳ್ಳಿ. ನೀವ್ ಯಾರನ್ನ ನೋಡಕ್ ಬಂದಿದ್ದೀರಾ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇಷ್ಟ ದಿವಸ ಎಷ್ಟೇ ಕಷ್ಟ ಬಂದ್ರು ಹೆದರ್ದೆ ನಗ್ನಗ್ತಾ ಇದ್ದೀನಿ ನಮ್ಮ ಅವ್ವನ ಹೀಗೆ ನೋಡ್ಬೇಕಾಯ್ತು. ಎಲ್ಲ ನಿಮ್ಮಿಂದಾನೆ. ಈಗ ಹಾಸಿಗೆ ಮೇಲೆ ಹೇಗೆ ನರಳ್ತಿದ್ದಾಳೆ ಅಂತ ನೋಡಕ್ ಬಂದ್ರೆ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇಟ್ಕೊಂಡ್ ಬಂದಿದ್ದೀರಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಪುಟ್ಟಕ್ಕಂಗೆ ಏನಾಗೈತೆ? ಕಿರ್ಚ್ಬೇಡಿ. ಕಿರ್ಚಕ್ಕೆ ಇದ್ ನಿಮ್ ಮನೆ ಅಲ್ಲ. ನಿಮ್ ಮಾತಿಗೆ ಹೆದ್ರಕ್ಕೆ ನಾನು ನಿಮ್ ಮಗನೂ ಅಲ್ಲ. ಪ್ಲೀಸ್ ಹೋಗಿ. ಅಕ್ಕ ಹೋಗಕ್ ಹೇಳು. ದೊಡ್ಡೋರು ಅಂತ ನಿಮ್ಗೆ ಯಾಕೆ ಸಾನೆ ಮರವಾದೇ ಇತ್ತು. ಇಡೀ ಊರೇ ನಮ್ಮವ್ವ ಅವಳ ಬದುಕನ್ನ ಗಂಧದ ತೈದಂಗ್ ತೈತಿದ್ಲು ಅಂತ ಹೇಳ್ತಿದ್ರು. ಆದ್ರೆ ನೀವು ಒಂದೇ ಸಲಕ್ಕೆ ಕರ್ಪೂರ ಉರ್ದಂಗ್ ಉರ್ದೋಗ್ಲಿ ಅಂತ ಮೆಸ್ಸಿಗೆ ಬೆಂಕಿ ಇಟ್ಬಿಟ್ರ ಅಮ್ಮವ್ರೆ. ನಮ್ಮವ್ವನ್ ಶ್ರಮದ ಸಂಪಾದನೆನ ಸುಟ್ಟು ಬೂದಿ ಮಾಡ್ಬಿಟ್ರಲ್ಲ. ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ಯೋನ್ ಮಾತಾಡ್ತಿದ್ದೀರಿ ನೀವುಗಳೆಲ್ಲ? ನಾನು ಯಾಕೆ ಮೆಸ್ಸಿಗೆ ಬೆಂಕಿ ಹಾಕಿಸ್ಲಿ? ಒಸಿ ಬುದ್ಧಿನ ಇಡ್ತದಾಗ ಮಡಿಕೊಂಡು ಮಾತಾಡಿ. ಯಾರ್ಯಾರೋ ಏಳ್ನೆಲ್ಲ ಸುಮ್ಕೆ ನಂಬ್ಕೊಂಡು ಯಾರ್ಯಾರೋ ಹೇಳಿದ್ದಲ್ಲ. ನನ್ನ ಹತ್ರ ಸಾಕ್ಷಿ ಇದೆ. ನಿಮ್ ಕೈ ಆಳು ಮೆಸ್ ಹತ್ರ ಅಷ್ಟೊತ್ನಲ್ಲಿ ಏನ್ ಮಾಡ್ತಿದ್ದ? ನಿಮ್ ಸಾಲಕ್ಕೆ ಬಡ್ಡಿ ಕಟ್ಟಕ್ ಆಗ್ಬಾರ್ದು ಅನ್ನೋದಕ್ಕಿಂತ ಕೆಲಸ ಮಾಡಿದ್ರ ನೀವು? ನಮ್ ಜೀವನಾಧಾರನ ಕಿತ್ಕೊಂಡ್ರೆ ನಾವು ಬೀದಿಗೆ ಬೀಳ್ತೀವಿ ಅನ್ನೋದೇ ಅಲ್ವಾ ನಿಮ್ ಉದ್ದೇಶ? ನಾನು ಈ ಕೆಲ್ಸನ ಮಾಡಿಲ್ಲ.